KS IS ಅಥವಾ ಜಾಸ್ತಿ ಬರೀದ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರು ಜೆಲ್ ಪೆನ್ ಅಥವಾ ಸ್ಕೆಚ್ ಪೆನ್ ತಗೊಳ್ಳಿ. ಹೌದಾ, ಎಷ್ಟಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರ್. ಆಮೇಲೆ ಬಟ್ಟೆಯಿಂದ ವರ್ಷಿ ಹೋಗ್ಬಿಡತ್ತೆ. ಇವಾಗ ಬರ್ದಿರ್ತೀರಿ ಸರ್, ಇವಾಗ್ಲೇ ಅಳಿಸ್ಬೇಕಿಂತಲ್ಲ, ನಾಳೆ ಬಿಡಿ, ನಾಡ್ ಬಿಡಿ, ಒಂದ್ ವರ್ಷ ಬಿಟ್ಟು ಕೂಡ ಇದಕ್ಕೆ ಇರೈಸ್ ಮಾಡಬಹುದು, ಈಸಿಯಾಗಿ ರಿಮೂವ್ ಆಗುತ್ತೆ. ಮಲ್ಟಿಪರ್ಪಸ್ ಅಂತ ಸರ್. ಮಲ್ಟಿಪರ್ಪಸ್ ಇದ್ರೊಳಗಡೆ ಏನಿದೆ ನೋಡಿ ಸರ್, ಒಂದು ಸಿಂಗಲ್ ಲೈನ್ ಕೊಟ್ಟಿದ್ದೀನಿ, ಆಮೇಲೆ ಕರ್ನಾಟಕದ ನಕ್ಷೆ ಕೊಟ್ಟಿದ್ದೀವಿ ಸರ್, ಔಟ್ಲುಕ್. ಆಮೇಲೆ ನಂತರ ಇದು 4 ಲೈನ್ ನೋಟ್ಬುಕ್ ಇದೆ, 1 ಪೇಜ್ ಇದೆ. ಜೊತೆಗೆ ಇದು 2 ಲೈನ್ ಸರ್, ಅದು ಕನ್ನಡ ಬರ್ಲಿಕ್ಕೆ. ಒಂದು ಗ್ರಾಫ್ಸ್ ಕೊಟ್ಟಿದೆ ಸರ್. ಹಾ ಸರ್, ಹೊರಗಡೆ ಇದು ಗ್ರಾಫ್ಸ್ ಒಂದು ಪೇಪರ್ ಗೆ ನಿಮ್ಗೆ 45 ರೂಪಾಯಿ ಕಾಸ್ಟ್ ಮಾಡ್ತಾರೆ. ಬಟ್ ಇದು ಒಂದಲ್ಲ ಎರಡಲ್ಲ 1000 ಸರಿ ಬರೆದ್ಬಿಟ್ಟು ಅಳಿಸಬಹುದು ಸರ್. ಇದು ಬರೆದ್ಬಿಟ್ಟು ಮತ್ತೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ಒಂದು ಪೇಪರ್ ಸಾಕು ಸರ್, 1000 ಸರಿ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಇದು ಮ್ಯಾಥ್ಸ್ ಇದೆ, ಇದ್ರೊಳಗಡೆ ಎಡಿಷನ್ ಟೇಬಲ್ ಇದೆ ಸರ್, ಸಬ್ಸ್ಕ್ರಿಪ್ಷನ್ ಟೇಬಲ್ ಇದೆ. ಇದು ಆದ ನಂತರ ಸರ್ ಇದು ಡಿವಿಷನ್ ಟೇಬಲ್ ಇದೆ, ಮಲ್ಟಿಪ್ಲಿಕೇಶನ್ ಟೇಬಲ್ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಇದೆ. ಇದಾದ ನಂತರ ನೋಡಿ ಸರ್ 30 ತನಕ ಮಗ್ಗಿ ಇದೆ ಸರ್. ಹಾ, ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ಗೋಸ್ಕರ ಇದೆ. ಆಮೇಲೆ ಇದು ಸೇಪ್ಸ್ ಇದೆ. ಆಮೇಲೆ ಗೇಮ್ಸ್ ಕೂಡ ಆಟ ಆಡ್ಬೋದು ಸರಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಯುನಿಕ್ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋ ನಿಜವಾಗ್ಲೂ ಯುನಿಕ್ ಅಂತ ಹೇಳ್ಬೋದು ಅಂಡ್ ಪರಿಸರ ಸ್ನೇಹಿ ಅಂತ ಹೇಳ್ಬೋದು. ಹೌದು ನೋಡಿ, ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ. ಸೊ ದಿನಕ್ಕೇನಿಲ್ಲ ಅಂದ್ರೂ ಕೂಡ ಅದು ವೆಕೇಶನ್ ಅಲ್ಲಿ ಒಂದೊಂದು ಬುಕ್ ನ ಗೀಚಿ ಬರ್ದು ಬಿಸಾಕ್ತಾ ಇರ್ತಾರೆ ಅಂತ ಹೇಳ್ಬೋದು. ಬಟ್ ಇಂದಿನ ವಿಡಿಯೋದಲ್ಲಿ ನಾವೇನ್ ತೋರಿಸ್ತಾ ಇದೀವಿ, ಇದು ಪುನಃ ಬರೆದ್ರು ಕೂಡ ಮುಗಿಯದಂತಹ ಪುಸ್ತಕ ಅಂತ ಹೇಳ್ಬೋದು. ಅಂಡ್ ಈ ಬುಕ್ ಅನ್ನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತವ್ರು ಸನ್ಸ್ಟಾರ್ ಅವರು. ಸನ್ಸ್ಟಾರ್ ಕಡೆಯಿಂದ ನಮ್ ಜೊತೆ ಶಶಿಕಾಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಾನು ಎಲ್ಲ ವೀಕ್ಷಕರಿಗೂ ಕೂಡ ನಾನು ನಿಮಗೆ ಕೇಳುವಂತದ್ದು, ಯಾಕೆ ನಾವು ಪುನಃ ಬಳಸುವಂತಹ ಬರೆದು ಅಳಿಸುವಂತ ಬುಕ್ ಅನ್ನ ಯೂಸ್ ಮಾಡ್ಬೇಕು? ಮನೆ ತುಂಬಾ ಬುಕ್ ಇರುತ್ತೆ, ಯಾಕೆ ಯೂಸ್ ಮಾಡಬಾರ್ದು? ಏನ್ ಹೇಳ್ತೀರಾ ನೀವು? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಹೇಳಿ. ಹೋಟೆಲ್ ಹೋದಾಗ ನ್ಯಾಪ್ಕಿನ್ ಯೂಸ್ ಮಾಡಿದ್ರೆ ಸರ್? ಮಾಡಿದೀನಿ ಸರ್. ನ್ಯಾಪ್ಕಿನ್ ಯೂಸ್ ಮಾಡಿದ್ವಿ. ಎಷ್ಟು ಸರಿ ಯೂಸ್ ಮಾಡಿದ್ರೆ ಸರ್ ನ್ಯಾಪ್ಕಿನ್? ಒಂದ್ಸತಿ ಯೂಸ್ ಮಾಡಿ, ಒಂದ್ಸಲಿ ಸರ್. ಸರ್ ಹಾಗೆ ಜೋಬಲ್ಲಿ ಖರ್ಚಿಫ್ ಇಟ್ಟಿದ್ರ ಸರ್? ಇಟ್ಟಿದ್ದೀನಿ. ಎಷ್ಟು ದಿವಸ ಯೂಸ್ ಮಾಡಿದ್ರ ಸರ್? ರೆಗ್ಯುಲರ್ ಆಗಿ ಯೂಸ್ ಮಾಡಿ. ರೆಗ್ಯುಲರ್ ಯೂಸ್ ಮಾಡ್ತಾರೆ. ತಿಂಗಳ ಗಂಟ್ಲೆ ಯೂಸ್ ಮಾಡ್ತೀರಾ ಸರ್? ತಿಂಗಳ ಯೂಸ್ ಮಾಡ್ತೀನಿ. ಲೆಕ್ಕ ಹಾಕೊಳ್ಳಿ ಸರ್. ನೀವು ಒಂದು ವೇಳೆ ಪ್ರತಿ ಸಾರಿ ವರ್ಸ್ ಬಿಸಾಕಿದಾಗ ನ್ಯಾಪ್ಕಿನ್ ಎಷ್ಟು ಬೇಕಿತ್ತು ಸರ್? 1000 ಬೇಕು. ಬಂಡಲ್ ಬೇಕಲ್ಲ? ಬಂಡಲ್ ಬೇಕಾಗತ್ತೆ ಸರ್. ಹಾಗೆ ಮಕ್ಕಳು ಕೂಡ ಏನ್ ಮಾಡ್ತಾರ ಸರ್, ಇವಾಗ ನಾರ್ಮಲ್ ನೋಟ್ಬುಕ್ ಇರುತ್ತೆ ಸರ್, ಬರೀತಾರೆ, ಎತ್ತಿಕ್ತಾರೆ, ಬಿಸಾಕ್ತಾರೆ. ಈ ವರ್ಷ ಮುಗಿತಾ ಬಂಡಲ್ ಕಟ್ಬಿಟ್ಟು ತೂಕಕ್ಕೆ ಹಾಕ್ಬಿಡ್ತೀವಿ, ಸ್ಕ್ರಾಪ್ ಹಾಕ್ಬಿಡ್ತೀವಿ. ಆದ್ರೆ ಅದನ್ನೇ ನಾನು ಸ್ಟಡಿ ಮಾಡುವಾಗ ಸುಮಾರು ಅನಿಸ್ಬಿಡ್ತಿತ್ತು ಸರ್. ನಾನು ಒಂದೊಂದು ಲೆಕ್ಕಗಳನ್ನು ಫಾರ್ಮುಲಾಗಳು ಬರೀತಿದ್ದೆ ಸರ್. ಆಮೇಲೆ ನನ್ KES ಓದುವಾಗೆಲ್ಲ ಫಾರ್ಮುಲಾ ಎಲ್ಲಿ ಬರ್ತಿತ್ತು ಸರ್. ಫಾರ್ಮುಲಾ ಏನಾಗಿರ್ತಿತ್ತು, ಇಲ್ಲಿಂದ ಶುರು ಆಯ್ತಪ್ಪ ಅಂದ್ರೆ ಇಲ್ಲೆಲ್ಲ ಬರ್ಕೊಂಡ್ 2-3 ಪೇಜ್ ಆಗ್ತಿತ್ತು. ಮಧ್ಯದಲ್ಲಿ 2 ಅಕ್ಷರ ಇರ್ತಿತ್ತು, ಆದ್ರೂ ಕೂಡ ಪೇಜ್ ಹೋಗ್ಬಿಡ್ತಿತ್ತು. ಮತ್ತೆ ಈ ಪೇಜ್ ಯೂಸ್ ಮಾಡ್ತಿದ್ದೇವೆ ಸರ್? ಇಲ್ಲ, ತೆಗೆದ್ಬಿಟ್ಟು ಹಾಕ್ತಿದೆ. ಆ ವೇಳೆಯಲ್ಲಿ ನನಗೂ ಒಂದು ಯೋಚನೆ ಬಂದ್ಬಿಡ್ತಿತ್ತು ಸರ್, ಇಷ್ಟು ಒಳ್ಳೆ ಪೇಜು ಸುಮ್ನೆ 2 ಅಕ್ಷರ ಬರ್ದಿದ್ದೀನಿ, ಆದ್ರೂ ಕೂಡ ಪೇಪರ್ ಪೂರ್ತಿ ಬಿರ್ಸಾಕ್ಬೇಕು. ಹೌದಲ್ಲ ಸರ್? ಹಾಗೆ ಸುಮಾರು ಆಫೀಸಲ್ಲಿ ಮಕ್ಕಳು ಸ್ಟಡಿ ಮಾಡೋರು, ಈಗ KES ಅಥವಾ FDA SDA ಈ ತರ ಸ್ಟಡಿ ಮಾಡೋರು ಪದೇ ಬರಿತಾ ಇರ್ತಾರೆ, ಬರ್ದ್ಬಿಟ್ಟು ಮೂಲಿಗೆ ಬಿಸಾಕ್ತಾ ಇರ್ತಾರೆ ಸರ್. ಇದರಿಂದ ಏನಾಗತ್ತೆ ಸರ್, ಪೇಪರ್ ಎದುರಿಂದ ಮಾಡ್ತಾರೆ ಸರ್? ಮರದಿಂದ ಸರ್. ಹೌದಲ್ಲ ಸರ್? ಮರ ಕಡಿದ್ರೆ ಏನಾಗತ್ತೆ ಸರ್? ಮರ ಕಡಿದ್ರೆ ಪರಿಸರ ಹಾನಿ ಆಗತ್ತೆ. ಹೌದು ಸರ್. ಹಾಗೆ ಇವಾಗ ಮರ ಕಡಿದೀವಿ ಅಂದ್ರೆ ಪರಿಸರ ಹಾನಿ ಆಗತ್ತಾ? ಎಲ್ಲಿಂದ ಶುರು ಆಗತ್ತೆ ಸರ್? ಮಕ್ಕಳಿಂದಾನೇ ಶುರು. ಬಟ್ ಇಂಡೈರೆಕ್ಟ್ ಆಗಿ ನಮ್ಗೆ ಗೊತ್ತಾಗೋದಿಲ್ಲ. ಹೌದು ಸರ್. ಇದಕ್ಕೆಲ್ಲರೂ ಕಾರಣ ಆಗ್ಬಿಡ್ತೀವಿ ಸರ್. ಮಕ್ಕಳು ಕಾರಣ ಆಗಿರ್ತಾರೆ, ದೊಡ್ಡವರು ಕಾರಣ ಆಗಿರ್ತಾರೆ, ಓದೋರು ಬರೋ ಎಲ್ಲರೂ ಕಾರಣ ಆಗಿರ್ತಾರೆ. ನಾವು ಗಿಡ ಕಡಿದ್ರು ಅನ್ನೋದು ಮಾತು ಹೇಳ್ತೀವಿ, ಆದ್ರೆ ಗಿಡ ಕಡ್ದು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಪೇಪರ್ ಗಳನ್ನು ಯೂಸ್ ಮಾಡಲು, ಕಸ ಕಡ್ಡಿ ಹಾಕಿ ಪೇಪರ್ ಗಳನ್ನು ಯೂಸ್ ಮಾಡಲನ್ನು ಉಪಯೋಗಿಸ್ತಾರೆ ಸರ್. ಕರೆಕ್ಟ್. ಇದ್ರ ಟೋಟಲ್ ಉದ್ದೇಶ ಹೇಳ್ಬಿಡ್ತೀನಿ ಸರ್. ಒಂದೇ ಪೇಜು ಒಂದೇ ಸಾರಿ ಉಪಯೋಗ ಮಾಡಬೇಡಿ, ಒಂದೇ ಪೇಜು 1000 ಸಾರಿ ಯೂಸ್ ಮಾಡಿ. ಇದರಿಂದ ಗಿಡ ಮರ ಕಡಿಯೋದು ಉಳಿತದೆ, ಪೇಪರ್ ಜಾಸ್ತಿ ಖರ್ಚಾಗೋದು ಉಳಿತದೆ, ಅಭ್ಯಾಸ ಜಾಸ್ತಿ ಆಗುತ್ತೆ. 1000 ಸತಿ ಬರಿಬಹುದು. ಹೌದು ಸರ್, 1000 ಸಾರಿ ಡೆಫಿನೆಟ್ ಆಗಿ ಬರಿಬಹುದು. ಆ ಒಂದು ಉದ್ದೇಶಕ್ಕೋಸ್ಕರ ಈ ಪುನಃ ಬರೀತಕ್ಕಂತ ಪುಸ್ತಕವನ್ನು ನಾವು ರೆಡಿ ಮಾಡಿದೀವಿ ಸರ್. ಇಂಟ್ರೊಡ್ಯೂಸ್ ಮಾಡಿದೀರಾ? 100%. ಟೋಟಲ್ ಎಷ್ಟು ಪೇಜ್ ಗಳಿರ್ತಾವ ಸರ್? ಇದ್ರೊಳಗೆ ಬರೋದು ಕೇವಲ 12 ಪೇಜ್ ಮಾತ್ರ ಸರ್. 12 ಪೇಜಸ್ ಸರ್. ನೋಡಿ, ಯಾವುದೇ ಬುಕ್ ತಗೊಳ್ಳಿ ಸರ್, 12 ಪೇಜಸ್ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ಸರ್. ಇದು ನಾವು UKG LKG ಮತ್ತೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾರಲ್ಲ ಸರ್, 5ನೇ ಕ್ಲಾಸ್ ಮಕ್ಕಳ ಒಂದು ಅಭ್ಯಾಸಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು ಸರ್. ಇವಾಗ ಸದ್ಯಕ್ಕೆ ಅವರಿಗೆ ರಿಲೇಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಮಾಡಿದೇವೆ ಸರ್. ಮಾಡಿದೀರಾ? ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಸರ್. ಸೊ ಒಂದು ಕೆಲಸ ಮಾಡೋಣ ಸರ್, ಇವಾಗ ಒಂದು
ಕ್ವಿಕ್ ಆಗಿ ಚಿಕ್ಕದಾಗಿ ಒಂದು ಡೆಮೋ ಕೊಟ್ಬಿಡೋಣ. ಇದರಲ್ಲಿ ಹೇಗೆ ಬರಿಬಹುದು, ಹೇಗೆ ವೈಪ್ ಮಾಡಬಹುದು, ಹೇಳಿದ್ರೆ ಸಾವಿರ ಬರಿಬಹುದು, ಬೇರೆ ಬೇರೆ ರೀತಿ ಪ್ಯಾಟರ್ನ್ ಮಾಡಿದೀರಾ. ಹಾ ಸರ್, ಪ್ಯಾಟರ್ನ್ ಇದೆ ಸರ್. ಸೊ ಇನ್ನೊಂದು ಕ್ವಶನ್ ಕೇಳ್ತೀನಿ, ಯಾವ ಪೆನ್ ಇಂದ ಬರಿಬಹುದು, ಅಳಿಸಬಹುದು ಇದರಲ್ಲಿ? ತುಂಬಾ ಸಿಂಪಲ್ ಸರ್. ಈಗ ತಾವು ಕೇಳಿದ ಕ್ವಶನ್ ಕರೆಕ್ಟ್ ಆಗಿದೆ. ಈ ಕ್ವಶನ್ ಮೇಲೆ ಎಲ್ಲರೂ ಗಮನ ಇಡಬೇಕು. ನೋಡಿ ಸರ್, ಈ ಪೇಪರ್ಗೆ ಮಾಮೂಲಿ ಇದು ಬಾಲ್ ಪಾಯಿಂಟ್ ಅಂತೀವಿ ಸರ್. ಹೌದು. ಈ ಬಾಲ್ ಪಾಯಿಂಟ್ ಒಂದು ಯೂಸ್ ಮಾಡಬಾರ್ದು ಸರ್. ಇದಕ್ಕೆ ಯಾವ್ದು ಯೂಸ್ ಮಾಡ್ಬೇಕು ಅಂದ್ರೆ, ಮಕ್ಕಳು ಬರಿಬೇಕು ಅಂದ್ರೆ ಆಲ್ಮೋಸ್ಟ್ ಆಲ್ ಸ್ಕೆಚ್ ಪೆನ್ ಗಳನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಸರ್. ಸ್ಕೆಚ್ ಪೆನ್ ಓಕೆ? ಸ್ಕೆಚ್ ಪೆನ್ ಓಕೆ ಸರ್, 100% ಓಕೆ. ಅದು ಬಿಟ್ಟು ಜೆಲ್ ಪೆನ್ ಅಂತ ಬರುತ್ತೆ ಸರ್. ಜೆಲ್ ಪೆನ್ ಕೂಡ ಯೂಸ್ ಮಾಡಬಹುದು. ಸ್ಕೆಚ್ ಪೆನ್, ಜೆಲ್ ಪೆನ್ ಯೂಸ್ ಮಾಡಿ ಸರ್. ಈವನ್ ಕ್ರೇನ್ಸ್ ಕೂಡ ಯೂಸ್ ಮಾಡಬಹುದು ಸರ್. ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಾರೆ ಸರ್, ಕ್ರೇನ್ಸ್, ಆ ಕ್ರೇನ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಕ್ರೇನ್ಸ್ ಓಡಿಸಬಹುದಾ? ಹೌದು ಸರ್, 100% ಸರ್. ಓಕೆ. ಸೊ ವೀಕ್ಷಕರೇ, ಸ್ಟೇ ಟ್ಯೂನ್ ಆಗಿರಿ. ಕ್ವಿಕ್ ಆಗಿ ನಿಮ್ಗೆ ಒಂದು ಡೆಮೋ ಕೊಟ್ಬಿಡೋಣ ಸರ್. ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ ಸರ್. ಹಾ ಸರ್. ಸರ್, ಮೊದಲನೇದಾಗಿ ನಮ್ಗೆ ಯಾವ್ಯಾವ ರೀತಿಯ ಬುಕ್ ಗಳು ಬರುತ್ತೆ ಸ್ವಲ್ಪ ಹೇಳಿ. ಹಾ ಸರ್. ಸರ್, ಸ್ಪೆಷಲ್ ಆಗಿ ಮಕ್ಕಳಿಗೋಸ್ಕರ ಮಾಡಿರತಕ್ಕಂತ ಪುಸ್ತಕ ಆಗಿರೋದ್ರಿಂದ ಸರಿ. ಹಾ ಸರ್, ನಮ್ ಫಸ್ಟ್ ಕಸ್ತೂರಿ ಕನ್ನಡ ತೋರಿಸ್ಬಿಡೋಣ ಸರ್. ಇದು ಕನ್ನಡ ಸರ್, ಇದು ಪಾರ್ಟ್ ನಂಬರ್ 1 ನೋಡಿ ಸರ್. ಕನ್ನಡ ವರ್ಣಮಾಲೆ ಪುಸ್ತಕ ಅಂತ ಸರ್. ಸರಿ, ಓಕೆ. ಮಕ್ಕಳಿಗೋಸ್ಕರ ಇದು ನೋಡಿ ಸರ್. ಈ ತರ ತೆಗೆದಾಗ ಇಲ್ಲಿ ಮೇಲೆ ಇನ್ಸ್ಟ್ರಕ್ಷನ್ ಬರ್ದಿದೆ ಸರ್ ಆಲ್ರೆಡಿ. ನೋಡಿ ಸರ್, ಸ್ಕೆಚ್ ಪೆನ್ ಗಳನ್ನು ಉಪಯೋಗಿಸಿ ಅಂತ ಇದೆ ನೋಡಿ. ಓಕೆ ಓಕೆ. ಈ ಪುಸ್ತಕ ಲ್ಯಾಕ್ಸ್ ಆಫ್ ಟೈಮ್ ರೈಟ್ ಅಂಡ್ ವೈಪ್. ಸಾವಿರಾರು ಸರಿ, ಲಕ್ಷಾನ್ಗಟ್ಲೆ ಟೈಮ್ ಬರಿಬಹುದು, ಅಳಿಸಬಹುದು ಸರ್. ಆಮೇಲೆ ಇದು ನಮ್ ಸನ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಬಿಡುಗಡೆ ಆಗಿದೆ. ಆಮೇಲೆ ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಬರ್ದಿದೆ ಸರ್. ಹಲವಾರು ಬಾರಿ ಉಪಯೋಗಿಸಬಹುದು. ಪುನಃ ಬರೆಯುವ ಪುಸ್ತಕ ಬಳಸಿ, ಪರಿಸರ ಉಳಿಸಿ. ಈ ಪುಸ್ತಕವನ್ನು ಉಪಯೋಗಿಸುವ ವಿಧಾನ ಹಿಂದಿದೆ, ಗಮನಿಸಿ. ಕರೆಕ್ಟ್. ಹಾ ಸರ್, ಈ ಕಡೆ ಹಿಂದೆ ಬಂದ್ಬಿಡೋಣ ಸರ್. ಇಲ್ಲಿ ಹಿಂದೆ ಏನ್ ಬರ್ದಿದೆ ನೋಡಿ ಸರ್. ಪುಟಾಣಿ ಮಕ್ಕಳಿಗೋಸ್ಕರ ರೆಡಿ ಮಾಡಿದೀವಿ. LKG ಇಂದ 5ನೇ ಕ್ಲಾಸ್ ವರೆಗೂ ಈ ಪುಸ್ತಕವನ್ನು ಪದೇ ಆಗಿ ಯೂಸ್ ಮಾಡಬಹುದು ಸರ್. ಉಪಯೋಗ ಮಾಡಿಸಕತ್ತ ವಿಧಾನ ಸರ್ ನೋಡಿ. ಸ್ಕೆಚ್ ಪೆನ್ ಅಥವಾ ಜೆಲ್ ಪೆನ್ ಉಪಯೋಗಿಸಿ ಕಾಟನ್ ಒದ್ದೆ ಬಟ್ಟೆ ಯೂಸ್ ಮಾಡ್ಬೇಕು ಸರ್. ನೋಡಿ, ಇದು ಬಟ್ಟೆ ಇದೆಯಲ್ಲ ಸರ್, ಇದು ಕಾಟನ್ ಬಟ್ಟೆ. ಇದು ಒದ್ದೆ ಮಾಡ್ಬೇಕು ಸರ್, ಹಸಿ ಮಾಡ್ಬೇಕು ಸರ್. ನೀರಲ್ಲಿ ಹಾಕ್ಬಿಟ್ಟು ಟೈಟ್ ಆಗಿ ಹಿಂಡ್ ಬಿಡಿ ಸರ್. ಹಿಂಡ್ ಬಿಟ್ಟಾಗ ಜಸ್ಟ್ ಮಾಯಶ್ಚರೈಸರ್ ಇರುತ್ತಲ್ಲ, ಅದು ಇಟ್ಕೊಂಡ್ಬಿಟ್ರೆ ಸಾಕು ಸರ್. ಹಾ, ನೆಕ್ಸ್ಟ್ ಏನು ಸರ್, ಇದು ಕ್ರೇನ್ಸ್ ಉಪಯೋಗಿಸಿದ್ರೆ. ಕ್ರೇನ್ಸ್ ಅಂದ್ರೆ ನೋಡಿ, ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಾರೆ ಸರ್. ಡ್ರಾಯಿಂಗ್ ಮಾಡಿದ್ರೆ ಇದು ಕ್ರೇನ್ಸ್ ಯೂಸ್ ಮಾಡ್ತಾರೆ. ಈ ಕ್ರೇನ್ಸ್ ಇಂದ ಏನಾದ್ರು ಡ್ರಾಯಿಂಗ್ ಮಾಡಿದರೆ ನೋಡಿ, ಇರೈಸರ್ ಅಂತಾರೆ ಸರ್. ಅದಕ್ಕೆ ರಬ್ಬರು ಅಂತಾರೆ, ಇರೈಸರ್ ಅಂತಾರೆ ಸರ್. ಇರೈಸರ್ ಇಂದ ಹೊಡೆದ್ರೆ ಹೋಗ್ಬಿಡುತ್ತೆ. ಆಮೇಲೆ ಬಾಲ್ ಪಾಯಿಂಟ್ ಒಂದು ಉಪಯೋಗ ಮಾಡಬಾರ್ದು. ಇದು ನಾರ್ಮಲ್ ಸರ್. ಈ ಪೆನ್ ಇದೆ ಸರ್, ಇದಕ್ಕೆ ಬಾಲ್ ಪಾಯಿಂಟ್ ಪೆನ್ ಅಂತೀವಿ. ಸುಮಾರು ಜನ ಇದೇ ಕನ್ಫ್ಯೂಸ್ ಮಾಡ್ಕೋತಾರೆ. ಇದು ತೊಂದ್ಬಿಟ್ಟು ಬರ್ದ್ಬಿಡ್ತಾರೆ. ಬರ್ದ್ಬಿಟ್ರು ಏನ್ ಭಯ ಬೀಳ್ಬೇಕಾಗಿಲ್ಲ, ಪರ್ಫ್ಯೂಮ್ ಮಾಡಿದ್ರೆ ಹೋಗ್ಬಿಡತ್ತೆ. ಬಟ್ ಆ ಪ್ರಮೇಯ ಹೋಗೋದೇ ಬೇಡ. ಈ ಪೆನ್ ಗಳನ್ನು ಉಪಯೋಗಿಸಿ ಮಾಡಬೇಡಿ. ಹಾ ಸರ್, ಇಷ್ಟು ಇದ್ರೊಳಗಡೆ ನಮ್ಮ ಇದು ಎಲ್ಲ ಇರುತ್ತೆ ಸರ್. ಅಡ್ರೆಸ್ ಎಲ್ಲ ಇದೆ. ಇದು ಕನ್ನಡ ಸರ್. ಅದು ಇದ್ರೊಳಗಡೆ ಏನಿರುತ್ತೆ ಅಂತ ತೋರಿಸ್ತೀನಿ ಸರ್. ಮಕ್ಕಳಿಗೋಸ್ಕರ ಫಸ್ಟ್ ಬೇಸ್ ಸರ್. ಅದು ನೋಡಿ ಸರ್, ಅರಸ. ಇಲ್ಲಿ ಫಸ್ಟ್ ಔಟ್ಲುಕ್ ಕೊಟ್ಬಿಟ್ಟಿದೀನಿ ಸರ್. ಎಲ್ಲ ಔಟ್ಲುಕ್ ಕೊಟ್ಬಿಟ್ಟಿದೀನಿ. ಸ್ವರಗಳು, ವ್ಯಂಜನಗಳು ಡಿವೈಡ್ ಮಾಡಿ ಕೊಟ್ಬಿಟ್ಟಿದೆ ಸರ್. ಆಮೇಲೆ ಅರಸ, ಇದ್ರ ಮೇಲೆ ತಿದ್ದಬಹುದು ಸರ್. ಇವಾಗ ನೋಡಿ ಸರ್, ಇದು ಸ್ಕೆಚ್ ಜೆಲ್ ಪೆನ್ ಸರ್. ಸ್ಕೆಚ್ ಪೆನ್ ನೋಡಿ ಸರ್. ಇದ್ರ ಮೇಲೆ ಮಕ್ಕಳಿಗೆ ನಾವು ಕೈ ಹಿಡಿದು ಈ ತರ ತಿದ್ದಿಸಬಹುದು ಸರ್. ಓಕೆ. ಆಮೇಲೆ ಮಗು ಇಲ್ಲಿ ಬರ್ದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಅದು ಪ್ರಾಕ್ಟೀಸ್ ಮಾಡುತ್ತೆ. ಹಾ ಸರ್. ಆಮೇಲೆ ಇಲ್ಲಿ ಕೈ ಹಿಡಿದು ತಿದ್ದಿಸಬಹುದು. ಮಕ್ಕಳೆಲ್ಲ ಇಲ್ಲಿ ಮತ್ತೆ ಬರಿಬಹುದು ಸರ್. ಓಕೆ ಓಕೆ. ಈ ತರ ಮತ್ತೆ ತಿದ್ದಬಹುದು, ಬರಿಬಹುದು ಸರ್. ಒರೆಸ್ಬಿಡಿ ನೋಡ. ಇವಾಗ ನೋಡಿ ಸರ್, ಇದು ಬಟ್ಟೆ ಇರುತ್ತಲ್ಲ ಸರ್. ಇದು ಬಟ್ಟೆ ಮಾಮೂಲಿ ಯಾವುದೇ ಹಳೆ ಬಟ್ಟೆ ಆದ್ರೂ ತೊಂದ್ರೆ ಇಲ್ಲ ಸರ್. ಹಳೆ ಬಟ್ಟೆ ಆದ್ರೂ ತೊಂದ್ರೆ ಇಲ್ಲ. ಆದ್ರೆ ಇದು ಏನ್ ಮಾಡ್ಬೇಕಂದ್ರೆ ನೀರಿಂದ ಹಸಿ ಒದ್ದೆ ಮಾಡ್ಬೇಕು ಸರ್. ಒದ್ದೆ ಮಾಡ್ಬಿಟ್ಟು ಇದು ಬರ್ದಿರ್ತೀವಲ್ಲ ಸರ್, ನಾವ್ ಹಿಂಗ್ ಇರೈಸ್ ಮಾಡ್ಬೋದು ಸರ್. ಇವಾಗ ನೋಡಿ ಸರ್, ಈಸಿಯಾಗಿ ಇರೈಸ್ ಮಾಡ್ಬೋದು. ಹೋಯ್ತು ನೋಡಿ ಸರ್, ಹೊರಟೋಯ್ತು ನೋಡಿ ಸರ್. ಈಸಿಯಾಗಿ. ಹಾ, ಇಷ್ಟೇ ಸರ್, ಸಿಂಪಲ್ ಆಗಿ. ಆಮೇಲೆ ಇದ್ರ ಮೇಲೆ ಎಷ್ಟು ಸರಿ ಆದ್ರೂ ಬರಿಬಹುದು ಸರ್. ಒಂದಲ್ಲ ಎರಡಲ್ಲ ಸಾವಿರಾರು ಸರಿ ಬರಿಬಹುದು. ಎಷ್ಟಾದ್ರೂ ತಿದ್ದಬಹುದು ಸರ್. ಎಷ್ಟಾದ್ರೂ ಗೀಚ್ಬಹುದು ಮಕ್ಕಳು. ಒಂದಲ್ಲ ಎರಡಲ್ಲ, ನೀವು ಸಾವಿರಾರು ಸರಿ ಬರ್ದ್ಬಿಟ್ಟು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಮಕ್ಕಳೆಲ್ಲ ಈ ತರ ಗೀಚ್ ಆಟ ಆಡ್ಕೋತಾ ಇರ್ತಾರೆ. ಹೌದಾ? ಆಮೇಲೆ ಇದಕ್ಕೇನು ಭಯ ಬೀಳಂಗಿಲ್ಲ. ಹೌದಾ? ಬಟ್ಟೆಯಿಂದ ಒರೆಸ್ಬಿಡಿ ಸರ್. ಹಸಿ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಈಸಿಯಾಗಿ ಹೋಗ್ಬಿಡತ್ತೆ. ಹಾ ಸರ್, ಈ ತರ ಇರ್ತಕ್ಕಂತ ಪ್ರಾಡಕ್ಟ್ ಸರ್. ಅದು ನೆಕ್ಸ್ಟ್ ಬುಕ್ ಹೋಗ್ಬಿಡೋಣ ಸರ್. ಈ ತರ ಇದು ಆದ ನಂತರ ಸರ್, ಇದು ವರ್ಣಮಾಲೆ ಸರ್. ಹೌದು, ಇದನ್ನೇ ಇಲ್ಲಿ ಕಂಟಿನ್ಯೂ ಆಗಿರುತ್ತೆ ಸರ್. ಕನ್ನಡ ಕಾಗುಣಿತ ಸರ್. ಕನ್ನಡ ಕಾಗುಣಿತ ಇದ್ರೊಳಗಡೆ ಒತ್ತಕ್ಷರಗಳು ಕೂಡ ಹಾಕಿದೆ. ಇವಾಗ ಇದು ಇನ್ಸ್ಟ್ರಕ್ಷನ್ ಏನು ಓದಿದ್ದೀನಿಲ್ಲ ಸರ್, ಅದು ಎಲ್ಲಾ ಇನ್ಸ್ಟ್ರಕ್ಷನ್ ಸೇಮ್ ಟು ಸೇಮ್ ಇರುತ್ತೆ. ಎಲ್ಲಾ ಬುಕ್ ಅಲ್ಲೂ ಸೇಮ್ ಇರುತ್ತೆ. ನೆಕ್ಸ್ಟ್ ಬುಕ್ ಯಾವ್ದು ಬರ್ತದೆ? ಇದು ಒಂದು ತೋರಿಸ್ಬಿಡ್ತೀನಿ ಸರ್. ಹಾ, ಇದನ್ನು ಕಕ ಕಿಕಿ ಇದೆ ಸರ್. ಕಕ ಕಿಕಿ ಇಲ್ಲಿ ಕೆಳಗಡೆ ಬರ್ಲಿಕ್ಕೆ ಜಾಗ ಕೊಟ್ಟಿದೆ ನೋಡಿ ಸರ್. ಇದ್ರ ಮೇಲೆ ತಿದ್ಬೇಕು ಸರ್. ಈ ತರ ಮಕ್ಕಳೆಲ್ಲ ತಿದ್ಬಿಟ್ಟು ಬರಿಬಹುದು ಸರ್. ಇದ್ರ ಮೇಲೆ ತಿದ್ದಿ ಬರಿಬಹುದು ಸರ್. ಆಮೇಲೆ ಇದರಿಂದ ಬಟ್ಟೆಯನ್ನು ಒರೆಸ್ಕೊಂಡ್ರೆ ಹೋಗ್ಬಿಡುತ್ತೆ. ಇದು ಬಂದ್ಬಿಟ್ಟು ಕನ್ನಡ ಸರ್. ಕನ್ನಡ ಆಯ್ತಲ್ವಾ? ಇದು ಕನ್ನಡ ವರ್ಣಮಾಲೆ. ಸಣ್ಣ ಮಕ್ಕಳಿಗೆ ಇದು ಬರ್ದೆ ಅಭ್ಯಾಸ ಮಾಡಿದಾರಪ್ಪ ಅಂದ್ರೆ ನೆಕ್ಸ್ಟ್ ಹಾ
ಒತ್ತಕ್ಷರಗಳು ಮತ್ತು ಕಾಗುಣಿತ ಸರ್. ಓಕೆ. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಸರ್ ಅದು. ಇದು ಬಂದ್ಬಿಟ್ಟು ಇಂಗ್ಲಿಷ್ ಸರ್ ಅದು. ಇದು ಇಂಗ್ಲಿಷ್ ABCD, ಮೈ ಫಸ್ಟ್ ABCD ಅಂತ ಇದೆ ಸರ್. ಮೈ ಫಸ್ಟ್ ABCD. ಇದು ಇನ್ಸ್ಟ್ರಕ್ಷನ್ ಕೂಡ ಸೇಮ್ ಇರುತ್ತೆ ಸರ್. ಒಳಗಡೆ ನೋಡಿ ABCD ಸರ್. ಮಕ್ಕಳೆಲ್ಲ ಫಸ್ಟ್ ಇದು ಅಭ್ಯಾಸ ಮಾಡ್ಕೋಬಹುದು ಸರ್ ಅದು. ಹೌದಾ, ಈ ಲೈನ್ಸ್ ಗಳೆಲ್ಲ ಫಸ್ಟ್ ಅಭ್ಯಾಸ ಮಾಡ್ಕೋಬಹುದು. ಇದಾದ ನಂತರ ಇಲ್ಲಿ ರೂಢಿ ಬೀಳತ್ತೆ ನೋಡಿ, ಅದೇ ಲೈನ್ ಗಳನ್ನು ಇಲ್ಲಿ ಕಂಟಿನ್ಯೂ ಮಾಡ್ಕೋಬಹುದು ಸರ್ ಅದು. ಮಕ್ಕಳೆಲ್ಲ ಈ ತರ ತಿದ್ದಿ ತಿಡಿ ಬರಿಬಹುದು ಸರ್. ಈ ತರ ತಿದ್ದಿ ತಿಡಿ ಬರಿಬಹುದು, ಈ ತರ ತಿದ್ದಿ ತಿಡಿ ಬರಿಬಹುದು ಸರ್. ಮಕ್ಕಳು ಒಂದಲ್ಲ ಎರಡಲ್ಲ 100 ಸಾರಿ ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಹಸೆ ಬಟ್ಟೆಯಿಂದ ಒರೆಸ್ಕೊಳ್ಳಿ ಹೋಗ್ಬಿಡತ್ತೆ, ಮಕ್ಕಳು ಎಂಜಾಯ್ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ ಸರ್, ಅದು ಇದು ಬಂದ್ಬಿಟ್ಟು ನಾನ್ ಟಿರೇಬಲ್ ಸರ್. ಓ, ಹರಿಯಕ್ಕೆ ಆಗಲ್ಲ ಇದು. ಹಾ ಸರ್, ಒಂದು 10 ಪಟ್ಟಷ್ಟು ಸ್ಟ್ರಾಂಗ್ ಆಗಿದೆ ಸರ್. ಗಟ್ಟಿ ಇದೆ ಅಂತೀರಾ? ಗಟ್ಟಿ ಆಗಿದೆ ಸರ್. 400 GSM ಅಂತಾರೆ ಸರ್ ಅದಕ್ಕೆ. ಓಕೆ. ಇದು ಪೇಪರ್ ಬಂದ್ಬಿಟ್ಟು 400 GSM. 400 GSM ವಿತ್ ಎಷ್ಟಾದ್ರೂ ಬರ್ಕೊಳ್ಳಿ ಸರ್, ಸಾವಿರಾರು ಸಾರಿ ಬರಿಬಹುದು, ಅಳಿಸಬಹುದು. ಹಾ, ಅಳಿಸಬಹುದು ಸರ್. ಸರ್ ಇದು ಪ್ಲೇನ್ ಬರಲ್ವಾ ಸರ್ ಇದರಲ್ಲಿ? ತೋರಿಸ್ತೀನಿ ಸರ್, ತೋರಿಸ್ಬಿಡಿ. ಅದು ಕೂಡ ತೋರಿಸ್ತೀನಿ. ಇದು ಇಂಗ್ಲಿಷ್ ಸರ್, ಅಂದ್ರೆ ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀನಿ ಸರ್. ಇದಾದ ನಂತರ ಮಕ್ಕಳು ಜಾಸ್ತಿ ಇಷ್ಟ ಪಡೋದು ಸರ್ ಇದು ಡ್ರಾಯಿಂಗ್ ಬುಕ್ ಸರ್. ಹಾ, ಈ ಡ್ರಾಯಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರ ಪೇಪರ್ಸ್ ಇದೆ, ಕಲರ್ ಹೇಗಿದೆ, ಕಾಂಬಿನೇಷನ್ ಇದೆ ಸರ್, ಕಲರ್ ಕಾಂಬಿನೇಷನ್ ಇದೆ. ಆಮೇಲೆ ಈ ತರ ಮಕ್ಕಳೆಲ್ಲ ಈ ತರ ಡ್ರಾಯಿಂಗ್ ಇದರಿಂದನೂ ಮಾಡ್ಕೋಬಹುದು ಸರ್. ಇದರಿಂದ ಮಾಡ್ಕೋಬಿಟ್ಟು ಮಾಡಿಸಬಹುದು. ಆಮೇಲೆ ಈಗ ಇನ್ನೊಂದು ಸರ್, ಅದು ಇದ್ರೊಳಗಡೆ ನೋಡಿ ಕ್ರಯನ್ಸ್ ಕೂಡ ತೋರಿಸ್ಬಿಡಿ. ಇದಕ್ಕೆ ತೋರಿಸ್ಬಿಡಿ. ಮಕ್ಕಳಿಗೆಲ್ಲ ಇದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ನೋಡಿ ಈ ತರ ಕಲರ್ ಇರತ್ತಲ್ಲ ಸರ್, ಮಕ್ಕಳು ಈ ತರ ಕಲರ್ ಎಲ್ಲ ಹಾಕೋಬಹುದು. ನೋಡಿ ಕಲರ್ ಎಲ್ಲ ಹಾಕಿರ್ಬಹುದು. ಮಕ್ಕಳಿಗೆ ಏನಾಗಿರುತ್ತೆ, ಇದು ಇಷ್ಟ ಆಗಿರಲ್ಲ. ಆಮೇಲೆ ಇರೈಸರ್ ಸರ್, ಅದು ರಬ್ಬರ್ ಇದೆ ನೋಡಿ, ಈ ರಬ್ಬರ್ ಇಂದ ಹೊಡೆದ್ರೆ ಹೋಗ್ಬಿಡತ್ತೆ ಸರ್. ಇರೇಸರ್ ಇಂದ ತೆಗೆದು ಬಿಡಬಹುದು. ಹೌದು ಸರ್, ಇದು ಬಟ್ಟೆಯಿಂದ ಹೋಗಲ್ಲ ಸರ್. ಹಾ, ಇದೊಂದು ನೆನ್ಪಿಡಿ ಸರ್. ಹೌದಾ, ಇದು ಏನ್ ನೆನ್ಪಿಡ್ಬೇಕು ಅಂದ್ರೆ ಕ್ರೇನ್ಸ್ ಯೂಸ್ ಮಾಡಿದ್ರೆ ರಬ್ಬರ್ ಇಂದ ಹೊಡೆದು ಹಾಕ್ಬೇಕು ಸರ್. ಹೊಡೆದು ಹಾಕ್ಬೇಕು ಅಂತ ಇದನ್ನೇ ಇಲ್ಲಿ ಕೆಳಗಡೆ ಬರ್ದಿದ್ದೀನಿ ಸರ್. ಕ್ರೇನ್ಸ್ ಯೂಸ್ ಮಾಡಿದ್ರೆ ರಬ್ಬರ್ ಇಂದ. ಗೊತ್ತಾಯ್ತು. ಓಕೆ. ಇದು ಬಂದ್ಬಿಟ್ಟು ಡ್ರಾಯಿಂಗ್ ಸರ್. ಸರಿ ಆಯ್ತು. ನೆಕ್ಸ್ಟ್ ಇದು ನೆಕ್ಸ್ಟ್ ಆದ ನಂತರ ಸರ್ ಮಕ್ಕಳಿಗೋಸ್ಕರ ಮ್ಯಾಥ್ಸ್ ಇದೆ ಸರ್. ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಸರ್. ಮ್ಯಾಥ್ಸ್ ಸಣ್ಣ ಪಾಪಗಳಿಗೆ ಏನಿದೆ ಅಂದ್ರೆ 1 ರಿಂದ 100 ಅಂಕಿಗಳಿದೆ ಸರ್. ಸರಿ. ಹಾ, ಅಂಕಿಗಳನ್ನು ಬರೆದ್ಬಿಟ್ಟು ಅಭ್ಯಾಸ ಮಾಡ್ಕೋಬಹುದು. ಸರಿ. ಇದು ಆದ ನಂತರ ಸರ್ ಇದ್ರೊಳಗಡೆ ಏನಿದೆ, ಅಡಿಷನ್ ಟೇಬಲ್ ಇದೆ ಸರ್. ಅಡಿಷನ್ ಟೇಬಲ್ ಕೂಡ್ಸೋದು ಸರ್. 1+1, 1+2, 1+3 ಈ ತರ ಕೂಡ್ಸೋದಿದೆ. ಇದಾದ ನಂತರ ಇಲ್ಲಿ ಮೋರ್ ಪ್ರಾಕ್ಟೀಸ್ಗೋಸ್ಕರ ಸರ್. ನೋಡಿ ಮಕ್ಕಳೆಲ್ಲ ಇಲ್ಲಿ ಮೋರ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೋಬಹುದು ಸರ್. ಈ ತರ ಬರ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಕೋಬಹುದು ಸರ್. ಬರ್ಬಿಟ್ಟು ಮತ್ತೆ ಅಭ್ಯಾಸ ಮಾಡ್ಕೊಳ್ಳಿ. ಇದು ಒಂದು ಪೇಪರ್ ಸಾಕು ಸರ್, ಸಾವಿರಾರು ಸಾರಿ ಬರ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಇದು ಮ್ಯಾಥ್ಸ್ ಇದೆ, ಇದ್ರೊಳಗಡೆ ಎಡಿಷನ್ ಟೇಬಲ್ ಇದೆ ಸರ್, ಸಬ್ಸ್ಕ್ರಿಪ್ಷನ್ ಟೇಬಲ್ ಇದೆ. ಇದು ಆದ ನಂತರ ಸರ್ ಇದು ಡಿವಿಷನ್ ಟೇಬಲ್ ಇದೆ, ಮಲ್ಟಿಪ್ಲಿಕೇಶನ್ ಟೇಬಲ್ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಇದೆ. ಇದಾದ ನಂತರ ನೋಡಿ ಸರ್ 30 ತನಕ ಮಗ್ಗಿ ಇದೆ ಸರ್. ಹಾ, ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ಗೋಸ್ಕರ ಇದೆ. ಆಮೇಲೆ ಇದು ಸೇಪ್ಸ್ ಇದೆ. ಆಮೇಲೆ ಗೇಮ್ಸ್ ಕೂಡ ಆಟ ಆಡಬಹುದು. ಇದು ಬಂದ್ಬಿಟ್ಟು ಮ್ಯಾಥ್ಸ್ ಸರ್. ಇದಾದ ನಂತರ ಇನ್ನೊಂದು ನೋಟ್ಬುಕ್ ಕೇಳಿದ್ರು, ಇದು ಇನ್ನೊಂದು ಸರ್ ಹಿಂದಿ ಇದೆ ನೋಡಿ. ಹಿಂದಿ ಇದು ಸಣ್ಣ ಮಕ್ಕಳಿಗೆ ಸರ್, 1ನೇ ಕ್ಲಾಸ್ 2ನೇ ಕ್ಲಾಸ್ ಓದೋರಿಗೆ. ಇದ್ರೊಳಗಡೆ 2 ಹಾಕಿದೆ ಸರ್. ಒಂದೊಂದು ಪುಸ್ತಕ ಒಂದೇ ಇದೆ, 2 ಹಾಕಿದೀವಿ. ಒಂದು ವರ್ಣಮಾಲನು ಇದೆ, ಬಾರಖಡಿ ಕೂಡ ಇದೆ ಸರ್. ಮಕ್ಕಳಿಗೆ 2 ಕೂಡ ಇದೆ. ಇದು 2 ಕನ್ನಡದು, ಇದು ಒಂದರಲ್ಲೇ ಮರ್ಜ್ ಮಾಡಿದೀವಿ. ಹಾ, 2. ಯಾಕಂದ್ರೆ ಹಿಂದಿ ಕಮ್ಮಿ ಹೋಗೋದ್ರಿಂದ 2 ಒಂದರಲ್ಲೇ ಹಾಕಿದೀನಿ. ಹಿಂದಿ. ಅದಾದ ನಂತರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಸರ್. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಇದು ಬಂದ್ಬಿಟ್ಟು ಕರ್ಸಿವ್ ಲೆಟರ್ ಸರ್. ಅದು ಕರ್ಸಿವ್ ಲೆಟರ್ ಇದೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ. ಇದು ಕೂಡ ಇದ್ರ ಮೇಲೆ ತಿದ್ದಿ ತಿಡಿ ಬರಿಬಹುದು, ಮತ್ತೆ ರೈಸ್ ಮಾಡ್ಕೋಬಹುದು ಸರ್. ಇದು ಹೈಯರ್ ಎಜುಕೇಶನ್ ಮಕ್ಕಳಿಗೆಲ್ಲ ಯೂಸ್ ಬರುತ್ತೆ ಸರ್. 5ನೇ 6ನೇ ಓದ್ತಾ ಇರ್ತಾರಲ್ಲ ಸರ್, ಅವರಿಗೆಲ್ಲ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಈ ಪುಸ್ತಕ ಸರ್. ನಾವು ಕೇಳಿದ್ರಿ ಪ್ಲೇನ್ ಇದ್ರೆ ಹಾಗೆ ಚೆನ್ನಾಗಿರ್ತಿತ್ತು. ಇವಾಗ ಸರ್ ಸ್ಪೆಷಲ್ ಆಗಿ 4 ತರ ನೋಟ್ಬುಕ್ ಮಾಡಿದೀವಿ ಸರ್. 4 ತರ ನೋಟ್ಬುಕ್ ದಲ್ಲಿ ಫಸ್ಟ್ ನೋಟ್ಬುಕ್ ನೋಡಿ ಸರ್, ಇದು ಲೈನ್ ನೋಟ್ಬುಕ್. ಇದು ಸಿಂಗಲ್ ಲೈನ್ ನೋಟ್ಬುಕ್ ಅಂತಾರೆ ಸರ್. ನೋಡಿ ನಾರ್ಮಲ್ ನೋಟ್ಬುಕ್ ತರಾನೇ ಇದೆ, ಬಟ್ ಇದು ಏನಿದೆ ಅಂದ್ರೆ 400 GSM ವಿತ್ ವಾಟರ್ ಪ್ರೂಫ್ ಇದೆ ಸರ್. ನೋಡಿ ಎಷ್ಟಾದ್ರೂ ಬರೀರಿ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ಇವಾಗ ಬರ್ದಿದೀವಲ್ಲ, ಇವಾಗ್ಲೇ ಇರೇಸ್ ಮಾಡ್ಬೇಕಿಲ್ಲ ಸರ್. ನೀವು ನಾಳೆ ಬಿಡಿ, ನಾಡ್ ಬಿಡಿ, 1 ತಿಂಗಳು ಬಿಡಿ ಸರ್, 1 ವರ್ಷ ಬಿಡಿ, ಲಿಮಿಟ್ ಇಲ್ಲ ಸರ್. ನಿಮಗೆ ಯಾವಾಗ ಬೇಕಾಗಲ್ಲ ಅವಾಗ ಹಸಿ ಬಟ್ಟೆ ತಗೊಂಡ್ಬಿಟ್ಟು ಒರೆಸ್ಬಿಡಿ, ಹೋಗ್ಬಿಡತ್ತೆ ಅಷ್ಟೇ. ಹಾ ಸರ್, ಒಂದ್ ಸಣ್ಣ ಮಗು ಬರ್ದಿದ್ಯಾ, ನೆಕ್ಸ್ಟ್ ಮಗು ಬಂದು ಕೂಡ ಅಳಿಸಬಹುದು. ನೋ ಟೈಮ್ ಲಿಮಿಟೆಡ್ ಸರ್. ಇದು ಒಂದು ಸಿಂಗಲ್ ಲೈನ್ ಆಯ್ತು, ಸಿಂಗಲ್ ಲೈನ್. ಇದೇ ತರ ಇದು 4 ಲೈನ್ ಇದೆ ನೋಡಿ ಸರ್. ಇದು 4 ಲೈನ್ ಇದೆ ಸರ್. ಇದು 4 ಲೈನ್ ಇದೆ, ಇದು 4 ಲೈನ್. ಇದಾದ ನಂತರ ಇನ್ನೊಂದು ನೋಟ್ಬುಕ್ ಮಾಡಿದೀನಿ ಸರ್. ಇದು ಮಲ್ಟಿಪರ್ಪಸ್ ಅಂತ ಸರ್. ಮಲ್ಟಿಪರ್ಪಸ್ ಇದ್ರೊಳಗಡೆ ಏನಿದೆ ನೋಡಿ ಸರ್, ಒಂದು ಸಿಂಗಲ್ ಲೈನ್ ಕೊಟ್ಟಿದ್ದೀನಿ. ಆಮೇಲೆ ಕರ್ನಾಟಕದ ನಕ್ಷೆ ಕೊಟ್ಟಿದೀವಿ ಸರ್, ಔಟ್ಲುಕ್. ಆಮೇಲೆ ನಂತರ ಇದು 4 ಲೈನ್ ನೋಟ್ಬುಕ್ ಇದೆ, 1 ಪೇಜ್ ಇದೆ.
ಜೊತೆಗೆ ಇದು 2 ಲೈನ್ ಸರ್, ಅದು ಕನ್ನಡ ಬರ್ಲಿಕ್ಕೆ ಒಂದು ಗ್ರಾಫ್ಸ್ ಕೊಟ್ಟಿದೆ ಸರ್. ಹಾ ಸರ್, ಹೊರಗಡೆ ಇದು ಗ್ರಾಫ್ಸ್ ಒಂದು ಪೇಪರ್ ಗೆ ನಿಮ್ಗೆ 45 ರೂಪಾಯಿ ಕಾಸ್ಟ್ ಮಾಡ್ತಾರೆ. ಬಟ್ ಇದು ಒಂದಲ್ಲ ಎರಡಲ್ಲ 1000 ಸರಿ ಬರೆದ್ಬಿಟ್ಟು ಅಳಿಸಬಹುದು ಸರ್. ಇದು ಕೂಡ ಇದೆ. ಹೌದಾ, ನೋಡಿ ಸರ್, ಇದು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಸರಿ, ಹಿಂದಿ ಪ್ರಾಕ್ಟೀಸ್ ಮಾಡಬಹುದು. ಔಟ್ಲುಕ್ ಎಲ್ಲ ಕೊಟ್ಟಿದೆ ಸರ್. ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ತಾವು ಕೇಳಿದ್ರಲ್ಲ ಸರ್, ಇದು ಫೇವರೇಟ್ ಇದು. ಹಾ ಸರ್, ಇದು ಪೂರ್ತಿ ಪ್ಲೇನ್ ಸರ್. ಪ್ಲೇನ್ ಕೇಳಿದ್ರಲ್ಲ ಸರ್, ಫುಲ್ ಪ್ಲೇನ್ ಸರ್. ಇದು ಪ್ಲೇನ್ ಈಗ ಹೈಯರ್ ಎಜುಕೇಶನ್ ಮಾಡ್ತಾರಲ್ಲ ಸರ್, ನಾ ಹೇಳಿದೆ KS IS ಅಥವಾ ಜಾಸ್ತಿ ಬರೀದ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅವ್ರು ಜೆಲ್ ಪೆನ್ ಅಥವಾ ಸ್ಕೆಚ್ ಪೆನ್ ತಗೊಳ್ಳಿ. ಹೌದಾ, ಎಷ್ಟಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರ್. ಆಮೇಲೆ ಬಟ್ಟೆಯಿಂದ ವರ್ಷಿ ಹೋಗ್ಬಿಡತ್ತೆ. ಇವಾಗ ಬರ್ದಿರ್ತೀರಿ ಸರ್, ಇವಾಗ್ಲೇ ಅಳಿಸ್ಬೇಕಿಂತಲ್ಲ, ನಾಳೆ ಬಿಡಿ, ನಾಡ್ ಬಿಡಿ, ಒಂದ್ ವರ್ಷ ಬಿಟ್ಟು ಕೂಡ ಇದಕ್ಕೆ ಇರೈಸ್ ಮಾಡಬಹುದು, ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ ಈ ತರ ಯೂಸ್ ಮಾಡ್ಕೋಬಹುದು. ಇದು ಸನ್ ಸ್ಟಾರ್ ಇಂದ ತಮ್ಗೆ ಕೊಡ್ತಾ ಇದೀವಿ ಸರ್. ಹೇಳಿ ಸರ್, ಇವಾಗ ಅವಾಗೆ ಹೇಳಿದೆ ಸರ್. ನೋಡಿ, ಇದು ಬಂದ್ಬಿಟ್ಟು ಸ್ಕೆಚ್ ಪೆನ್ ಸರ್. ಹೌದೌದು. ಆಮೇಲೆ ಇದು ಜೆಲ್ ಪೆನ್ ಸರ್. ಅದು ನಾರ್ಮಲ್ ಪೆನ್ ತರ ಇದೆ ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹೌದಾ, ಇದು ನಾರ್ಮಲ್ ಪೆನ್ ಬಾಲ್ ಪಾಯಿಂಟ್, ಇದು ಜೆಲ್ ಪೆನ್. ಯಾವ್ದೇ ಶಾಪ್ ಅಲ್ಲಿ ಜೆಲ್ ಪೆನ್ ಅಂದ್ರೆ ಸಿಗತ್ತೆ, 50 ರೂಪಾಯಿ ಸಿಗತ್ತೆ ನೋಡಿ ಸರ್. ಇದು ಕೂಡ ಈ ತರ ಬರಿಬಹುದು. ಬರ್ಬಿಟ್ಟು ಬಟ್ಟೆ ಇರುತ್ತಲ್ಲ ಸರ್, ಬಟ್ಟೆಯಿಂದ ಒರೆಸ್ಕೊಂಡ್ರೆ ಹೋಗ್ಬಿಡುತ್ತೆ. ಜೆಲ್ ಪೆನ್ ಕೂಡ ಹೋಗುತ್ತೆ ಸರ್. ನೋಡಿ, ನಿಮ್ ಎದುರುಗಡೆನೆ ಬರೀತೀನಿ. ಜೆಲ್ ಪೆನ್ ಯೂಸ್ ಮಾಡ್ಕೋಬಹುದು. ಜೆಲ್ ಪೆನ್ ನೆನ್ಪಿಟ್ಕೊಳ್ಳಿ. ಜೆಲ್ ಪೆನ್ ನಾನೇ ಒರೆಸ್ಬಿಡ್ತೀನಿ. ಹೋಯ್ತು. ಎಲ್ರ ಕೈಯಲ್ಲೂ ಮ್ಯಾಜಿಕ್ ಸರ್, ಎಲ್ರ ಕೈಯಲ್ಲಿ ಮ್ಯಾಜಿಕ್ ಸರ್. ಸೂಪರ್ ಆಗಿ ಹೇಳಿದ್ರೆ. ಇವಾಗ ಈ ಮ್ಯಾಜಿಕ್ ಗೆ ಒಂದು ಬೆಲೆ ಬೇಕು ಸರಿ. ಪರ್ ಬುಕ್ ಏನ್ ಚಾರ್ಜಸ್ ಆಗುತ್ತೆ? ಹಾ ಸರ್, ಇದು ಡಬಲ್ ಕೋಟೆಡ್ ಅಂತಾರೆ ಸರ್. ಅದು ಡಬಲ್ ಕೋಟೆಡ್ ಇರೋದ್ರಿಂದ, ಆಮೇಲೆ ಇದು 400 GSM ಇರೋದ್ರಿಂದ ಪೇಪರ್ ಕಮ್ಮಿನೇ ಇದೆ, ಒಪ್ಕೋತೀನಿ ನಾನು. 12 ಪೇಜ್ ಇದೆ. ಬಟ್ ಇದ್ರ ಬಂದ್ಬಿಟ್ಟು 300 ರೂಪಾಯಿ ರೇಟ್ ಇದೆ ಸರ್. 300 ರೂಪಾಯಿ? 300 ರುಪೀಸ್ ರೇಟ್ ಇದೆ ಸರ್. ರೇಟ್ 300 ಇದೆ? ಹಾ ಸರ್, 300 ರೂಪಾಯಿ ರೇಟ್ ಇದೆ. ಬಟ್ ಒಂದ್ಸರಿ ತಗೊಂಡ್ರೆ ಎಂದೂ ಮುಗಿಯದ ಪುಸ್ತಕ ಇದು. ಹೌದು, ಎಂದೂ ಮುಗಿಯದ ಪುಸ್ತಕ ಸರ್. ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಪ್ರೈಸ್ ಏನು ಸರ್? ಸ್ಪೆಷಲ್ ನಿಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ 100 ರೂಪಾಯಿ, ನನ್ನ ಕಡೆಯಿಂದ 100 ರೂಪಾಯಿ ಸರ್. 200 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೇವಲ 100 ರೂಪಾಯಿ ಒಂದು ಸರ್. ಜಸ್ಟ್ 100 ರೂಪೀಸ್, ಓನ್ಲಿ 100 ರೂಪೀಸ್. ಏನ್ ಹೇಳ್ತಿದ್ರ ಸರ್ ನೀವು? ನಿಜ ಹೇಳ್ತಾ ಇದೀನಿ. ಸೊ ನಾವೊಂದು ಟ್ಯಾಬ್ ತಗೊಂತೀವಿ ಅಥವಾ ಬೇರೆ ರೀರೈಟಬಲ್ ಬುಕ್ ತಗೊಂತೀವಿ ಅಂತಂದ್ರೆ 500-600 ರೂಪಾಯಿ ಹಾಗೆ ಆಗುತ್ತೆ. ಸೊ ಇದು ನೀವು 100 ರೂಪಾಯಿ ಕೊಡ್ತಾರೆ, ಓನ್ಲಿ 100 ರೂಪಾಯಿ ಕೊಡ್ತಾರೆ ಸರ್. ಬಟ್ ಆದ್ರೆ ಈಗ ಯಾರಿಗಾದ್ರೂ ನೀವು ಕಳಿಸ್ಕೊಡ್ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡ್ಬೇಕು ಸರ್? ಮಿನಿಮಮ್ ಅಂದ್ರೆ ನನಗೇನು ಲಾಸ್ ಆಗಲ್ಲ ಸರ್. ಇವಾಗ ನೀವು ಒಂದೇ ಆರ್ಡರ್ ಮಾಡಿದ್ರಪ್ಪ ಅಂದ್ರೆ ನನ್ ಕಡೆ ಇಲ್ಲ, ಇದು ನಾ ಪೋಸ್ಟ್ ಅಥವಾ ಕೊರಿಯರ್ ಮಾಡಿದ್ರೆ 80 ರೂಪಾಯಿ ಒಂದಕ್ಕೆ ತಗೋತಾರ ಸರ್. 80 ರೂಪಾಯಿ 100 ರೂಪಾಯಿ ತಗೋತಾರ ಸರ್. ಅದಕ್ಕೋಸ್ಕರ ನಾನು ಹಂಬಲ್ ರಿಕ್ವೆಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ, ಸಣ್ಣ ಮಕ್ಕಳಿಗೆ ಆದ್ರೆ ನೋಡಿ ಸರ್, ಇದು ಕನ್ನಡ ಇದೆ ಸರ್, ಇದೊಂದು ಕನ್ನಡ, ಇದೊಂದು ಕಾಗುಣಿತ, ಆಮೇಲೆ ಒಂದು ಇಂಗ್ಲಿಷು, ಆಮೇಲೆ ಇದೊಂದು ಮ್ಯಾಥ್ಸ್, ಇದೊಂದು ಪೇರ್ ಅಂತೀವಿ ಸರ್ ನಾವು. ಒಂದು ಪೇರ್ ಸರ್ ಇದೊಂದು. ಆಮೇಲೆ ಹಿಂದಿ ಒಂದು ಬೇಸಿಕ್, ಇದು ಒಂದು ಪೇರ್. 5 ಆಗತ್ತೆ ಸರ್. ಇದು ಸಣ್ಣ ಪಾಪುಗಳಿಗೆ 5 ಪೇರ್. ಇದು ಅಟ್ ಲೀಸ್ಟ್ 5 ಆರ್ಡರ್ ಮಾಡಿದ್ರಂದ್ರೆ ಅವ್ರಿಗೆ 500 ಪ್ಲಸ್ 100 ರೂಪಾಯಿ ಕೊರಿಯರ್ ಚಾರ್ಜಸ್. 600 ರೂಪಾಯಿ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ್ರೆ, ನಾನ್ ಯಾವ್ದು ಚೂಸ್ ಮಾಡಿದೀನಿ ಇದೇ ಪುಸ್ತಕ ತಗೋಬೇಕಿಲ್ಲ ಸರ್. ಇದು 11 ಪುಸ್ತಕ ಇದೆ. ಇದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯಾವ್ದಾದ್ರು ಅಂತ ಒಂದು ಲಿಸ್ಟ್ ಬರೆದು ಕೊಟ್ಟಿರ್ತೀನಿ. ಅದು ಯಾವ್ದು ಬೇಕೋ ಅದು ಟಿಕ್ ಮಾಡ್ಬಿಟ್ಟು ಅದು ಹೇಳಿದ್ರೆ ಸಾಕು ಸರ್, ಅದನ್ನೇ ಚೂಸ್ ಮಾಡ್ಕೊಡ್ತೀನಿ. ಇದಕ್ಕಿಂತ ಒಂದ್ ಚೂರ್ ದೊಡ್ಡ ಮಕ್ಕಳು ಇದಾರೆ ಅನ್ಕೊಳ್ಳಿ ಸರ್, ಅವರಿಗೆ ಸಣ್ಣ ಪಾಪುಗಳಿಗೆ ಇನ್ನೊಂದು ಮಿಸ್ ಆಯ್ತು ಸರ್, ಇದು ಡ್ರಾಯಿಂಗ್ ಸರ್. ಡ್ರಾಯಿಂಗ್ ತುಂಬಾ ಜನಕ್ಕೆ ಡ್ರಾಯಿಂಗ್ ಅಂದ್ರೆ ಇಷ್ಟ. ಸಣ್ಣ ಮಕ್ಕಳಿಗೆ ಇದು 100 ಪುಸ್ತಕ ಇಡಿ ಸರ್, ಅವ್ರು ಚೂಸ್ ಮಾಡೋದೇ ಡ್ರಾಯಿಂಗ್ ಅಂತೀರ. ಮಕ್ಕಳು ಪಕ್ಕ ಬೇಕಾದ್ರೆ ಇಟ್ ನೋಡಿ ಡ್ರಾಯಿಂಗ್ ಚೂಸ್ ಮಾಡ್ತಾರೆ ಸರ್. ಈ ಡ್ರಾಯಿಂಗ್ ಒಂದ್ ಇದ್ರೊಳಗಡೆ ಆಡ್ ಮಾಡ್ತೀನಿ, ಆಡ್ ಮಾಡೋಣ. ಅದಕ್ಕಿಂತ ಒಂದ್ ಚೂರ್ ಮಕ್ಕಳು ಬೆಳೆದಿದ್ದಾರೆ, ಓದ್ತಾ ಇದಾರೆ, ಬರಿತಾ ಇದಾರೆ ಅಂದ್ರೆ ಸರ್, ಅವರಿಗೆ ಇದು ಕರ್ಸಿವ್ ಲೆಟರ್ ಕೊಡಿಸಿ ಸರ್. ಏನಕ್ಕಂದ್ರೆ ಇದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಆಮೇಲೆ ಸಣ್ಣ ಮಕ್ಕಳು ಆಲ್ರೆಡಿ ಕಲ್ತಿರ್ತಾರೆ, ಅವರಿಗೆ ಇದು ಕಾಗುಣಿತ ಮತ್ತು ಒತ್ತಕ್ಷರಗಳು ಬೇಕಾಗುತ್ತೆ. ಸೊ ಈ ತರ ಕಾಂಬಿನೇಷನ್ ಇದೆ ಸರ್. ಒತ್ತಕ್ಷರಗಳು ಇರೋದ್ರಿಂದ ಮಕ್ಕಳಿಗೆಲ್ಲ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಒಂದು ನೋಟ್ಬುಕ್ ಆಗತ್ತೆ ಸರ್. ನೋಟ್ಬುಕ್ ಅಲ್ಲಿ ಯಾವ್ದಾದ್ರು ತಗೋಬಹುದು ಸರ್. ಒಂದು ಸಿಂಗಲ್ ಲೈನ್ ನೋಟ್ಬುಕ್, 4 ಲೈನ್ ನೋಟ್ಬುಕ್, ಒಂದ್ ಬಂದ್ಬಿಟ್ಟು ಮಲ್ಟಿಪರ್ಪಸ್ ನೋಟ್ಬುಕ್. ಒಂದ್ ಇಷ್ಟ ಆಗಿದ್ರೆ ಒಂದು 5 ನೋಟ್ಬುಕ್ ಆಗತ್ತೆ, 5 ಪುಸ್ತಕ ಆಗತ್ತೆ. 5 ಕಾಂಬಿನೇಷನ್ ತಗೊಂಡ್ರೆ ಅವರಿಗೆ ಓನ್ಲಿ 600 ರೂಪೀಸ್ ಫೋನ್ ಪೇ ಮಾಡಿದ್ರೆ ಸಾಕು, 5 ಪುಸ್ತಕ ಅವ್ರ ಮನೆ ಬಾಗಿಲಿಗೆ ಮುಟ್ಟುತ್ತೆ. ಇದನ್ನೇ ತಾವು ಆನ್ಲೈನ್ ಅಲ್ಲಿ ಆಲ್ರೆಡಿ 270 ರೂಪೀಸ್ ಒಂದು ಕೊಡ್ತಾ ಇದಾರೆ ಸರ್. ಒಂದಕ್ಕೆ 270 ರೂಪೀಸ್. 600 ರೂಪಾಯಿಗೆ ವೀಕ್ಷಕರು ನಿಮ್ಗೆ 5 ಪುಸ್ತಕ ಬರ್ತಾ ಇದೆ. ಕರ್ನಾಟಕದಾದ್ಯಂತ ಡೆಲಿವರಿ ಇದೆ, ನಿಮ್ಮ ಮನೆ ಬಾಗಿಲಿಗೆ ಮುಟ್ಟತ್ತೆ. ಒಂದು ವಿಷಯ ಸರ್, ಇವಾಗ ನೋಡಿ ಈ ಪುಸ್ತಕ ಇದೆಲ್ಲ ಸರ್, ಇದರಿಂದ ಬಹಳ ಜನ ಜೀವನ ಮಾಡ್ತಾ ಇದಾರೆ ಸರ್. ಇವಾಗ ನೋಡಿ ಎಲ್ಲಾ ಬುಕ್ ಸ್ಟಾಲ್ ಅಲ್ಲೂ ಇದು ಮಾರಾಟ ಮಾಡಬಹುದು ಸರ್. ಮಾಡಬಹುದು. ಎಲ್ಲ ದೊಡ್ಡ ಬುಕ್ ಸ್ಟಾಲ್ ಅಲ್ಲೂ ಆಲ್ರೆಡಿ ಹೋಗ್ತಾ ಇದೆ. ಹೌದಾ, ಈಗ ದೊಡ್ಡ ಬುಕ್ ಸ್ಟಾಲ್ ಅಲ್ಲೂ ಒಂದು ಟೇಬಲ್ ಒಂದು ಹುಡುಗಿಗೆ ಇಟ್ರೆ ಬಂದ ಕಸ್ಟಮರ್ ಗೆ ಡೆಮೋ ಕೊಟ್ರು ಆಗತ್ತೆ ಸರ್. ಆಗತ್ತೆ ಅಂತ ಹೇಳಿ. ಇನ್ನೊಂದು ಹೊಸ ವಿಷಯ ಏನಂದ್ರೆ ಸರ್, ಸುಮಾರು ಜನ ಹೊರಗಡೆ ಬೇರೆ ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರೆ, ಸೇಲ್ಸ್ ಮ್ಯಾನ್ ಗಳಾಗಿ ವರ್ಕ್ ಮಾಡ್ತಾ ಇರ್ತಾರೆ, ವರ್ಕೌಟ್ ಆಗ್ತಾ ಇರೋದಿಲ್ಲ ಸರ್ ಬೇರೆ ಬೇರೆ ಪ್ರಾಡಕ್ಟ್ ಗಳು. ಬಟ್ ಈಗ ನಮ್ ಪ್ರಾಡಕ್ಟ್
ಪ್ರಾಡಕ್ಟ್ ಏನಿದೆ ಸರ್, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಅಥವಾ ಸೇಲ್ಸ್ ಮ್ಯಾನ್ಗಳು ಇವ್ ಹೊರಗಡೆ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ ಸರ್. ತುಂಬಾ ಸಿಂಪಲ್ ಆಗಿ ಸರ್, ಅದು ಯಾವ್ದೋ ಒಂದು ತಾಲೂಕು ಆಫೀಸು, ಜಿಲ್ಲಾ ಆಫೀಸು ಅಥವಾ ಎಲ್ಲೋ ಜನ ಓಡಾಡೋ ಸರ್ಕಲ್ ಅಲ್ಲೋ ಎಲ್ಲೋ ಸರ್, ಒಂದು ಪಾರ್ಟ್ ಟೈಮ್ ಆಗಿ ಸರ್, ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆ ಹೋಟೆಲ್ಗಳು ಇರುತ್ತೆ ನೋಡಿ ಸರ್. 8 ಗಂಟೆಯಿಂದ ಒಂದು 3 ಅವರ್ ವರ್ಕ್ ಮಾಡಿದ್ರೆ ಸಾಕು ಸರ್, 2,500-3 ಸಾವಿರ ದುಡ್ಕೋಬಹುದು ಸರ್. ದುಡಿಬಹುದಾ? 101% ಸರ್. ನಾವು ಎಷ್ಟೋ ಸಲ ಹಾಗೆ ಮಾಡ್ತೀವಿ ಸರ್. ಸಾಯಂಕಾಲ ಆದ್ರೆ ಸಾಕು, ಅಥವಾ ಜನ ಓಡಾಡೋ ಒಂದ್ ಸರ್ಕಲ್ ಅಥವಾ ತಾಲೂಕು ಆಫೀಸು, ಜಿಲ್ಲಾ ಆಫೀಸು ಎಲ್ಲೋ 1-4 ಜನ ಓಡಾಡಲ್ಲಿ, ಹೋಟೆಲ್ ಹತ್ರನೋ ಒಳ್ಳೆ ಹೋಟೆಲ್, ಬೆಂಗಳೂರಂತ ಸಿಟಿಲಂತೂ ಸಾವಿರಾರು ಹೋಟೆಲ್ಗಳಿವೆ ಸರ್. ತಾಲೂಕಾ ಪ್ಲೇಸ್ ಅಲ್ಲಿ, ಯಾವ್ದೋ ಒಂದು ಜಿಲ್ಲಾ ಪ್ಲೇಸ್ ಅಲ್ಲಿ, ಯಾವ್ದೋ ಒಂದು ಸರ್ಕಲ್ ಅಲ್ಲಿ ಅಥವಾ ಜನ ಓಡಾಡೋ ನಿಬಿಡಲ್ಲಿ ಒಂದು ಸಣ್ಣ ಟೇಬಲ್ ಮೇಲೆ ಸರ್ ಈ ಪುಸ್ತಕ ಇಟ್ಟು ಕೇವಲ 3 ಅವರ್, 2-3 ಅವರ್ ವರ್ಕ್ ಮಾಡಿದ್ರೆ ಸರ್, 1,000 ರೂಪಾಯಿ ಎಲ್ಲಾ ಕಳೆದು 1,000ರಿಂದ 2,000 ರೂಪಾಯಿ ಜಾಬ್ನಲ್ಲಿ ಹಾಕೊಂಡ್ ಬರ್ಬೋದು ಸರ್. ಬರ್ಬೋದು. ಯಾರೇ ಸೇಲ್ಸ್ ಮ್ಯಾನ್ ಹುಡುಗರು ಇರ್ಬೋದು, ವರ್ಕ್ ಮಾಡೋ ಹುಡುಗರು ಇರ್ಬೋದು, ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡೋರು, ಅಥವಾ ಪಾರ್ಟ್ ಟೈಮ್ ಆಗಿ ಓದೋರು, ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡೋರು ಸರ್, ಒಂದು 100-200 ಪುಸ್ತಕ ತಗೊಂಡು ಹೌದಾ 2 ದಿನದಲ್ಲೇ ಖಾಲಿ ಮಾಡ್ಬೋದು ಸರ್. ಹಾ ಸರ್, ಪಾರ್ಟ್ ಟೈಮ್ ಸಾಯಂಕಾಲ ಅಥವಾ ಮಾಡ್ಬೋದು, ಬೆಳಿಗ್ಗೆ ಅಥವಾ ಮಾಡ್ಬೋದು ಸರ್. ಹಾಗೆ ಮಾಡಿ ದುಡಿಮೆ ಮಾಡ್ಬೋದು. ಅಂತವ್ರು ನಂಗೆ ನೇರವಾಗಿ ಒಂದ್ ಮಿನಿಮಮ್ ಒಂದು 400-500 ಪುಸ್ತಕ ತೊಂದ್ರೆ ಅವರಿಗೆ ಹೋಲ್ಸೇಲ್ ರೇಟ್ ಕೊಡ್ತೀನಿ. ಫೋನ್ ಮಾಡಿದವ್ರಿಗೆ ಮಾತ್ರ ಆ ವಿಷಯ ಅವ್ರಿಗೆ ನಾನು ಹೇಳಿರ್ತೀನಿ. ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಸರ್. ಅವ್ರಿಗೆ ಬೆನಿಫಿಟ್ ಆಗೋ ತರ ಒಳ್ಳೆ ಉದ್ಯೋಗ ಅವಕಾಶ. ಪಾರ್ಟ್ ಟೈಮ್ ಆಗಿ, ಫುಲ್ ಟೈಮ್ ಮಾಡೋರಿಗೆ ಬಿಡಿ, ಅಲ್ಟಿಮೇಟ್ ಇದೆ. ಪಾರ್ಟ್ ಟೈಮ್ ಆಗಿ ಮಾಡೋರಿಗೆ. ಆಮೇಲೆ ಇದನ್ನೇ ನಾವು ಸ್ಕೂಲಲ್ಲಿ ಹೋಗಿ ತೋರಿಸಬಹುದು ಸರ್. ಸ್ಕೂಲಲ್ಲಿ ಹೋಗಿ ತೋರಿಸಿ ಸೇಲ್ಸ್ ಮ್ಯಾನ್ಗಳು ಸ್ಕೂಲಲ್ಲಿ ಹೋಗಿ ತೋರಿಸಿ ಆರ್ಡರ್ ತಗೊಂಡ್ರೆ ಸರ್, 1000 ಬುಕ್ ಆರ್ಡರ್ ಕೊಡ್ತಾರೆ. ಹಾ ಸರ್, UKG LKG ಮಕ್ಕಳಿಗೆ ಯಾವ್ದೋ ಒಂದ್ ಸ್ಕೂಲ್ ಇರುತ್ತೆ, ಇಲ್ಲೇ ಒಂದ್ ಕ್ಲಾರೆಟ್ ಸ್ಕೂಲ್ ಅಂತಿದೆ ಹೌದಾ, ಅಂತಲ್ಲಿ 1000 ಹುಡುಗರು ಇದಾರೆ ಸರ್. ಹೌದಾ, ಇದು ಒಂದ್ ಮಾಡಿದ್ರೆ ಇದು 1,000 ಪುಸ್ತಕ ಸರ್ ಮಕ್ಕಳಿಗೆ ಬೇಕಾಗತ್ತೆ. ಇಂಥದ್ದು 1,000, ಇದು ಒಟ್ಟ 11 ತರ ಪುಸ್ತಕ ಇದೆ. 5 ಪುಸ್ತಕ ಚೂಸ್ ಮಾಡಿದ್ರು 5,000 ಪೀಸ್ ಆಯ್ತು ಸರ್. ಆಗೋಯ್ತಲ್ವಾ? ಹಾ ಸರ್, ಅಲ್ಲೇ ಒಂದ್ 30% ಬೆನಿಫಿಟ್ ಬಂದ್ರು ಕೂಡ ಅದು ಅವ್ರ ದುಡಿಮೆ ಆರಾಮಾಗುತ್ತೆ. ಬೆಸ್ಟ್ ಅಂತ ಹೇಳಿ, ಯಾವ ದುಡಿಮೆಗೂ ಕಮ್ಮಿ ಇಲ್ಲ. ಹೆಮ್ಮೆಯಿಂದ ನಾವು ಪಾರ್ಟ್ ಟೈಮ್ ಆಗಿ ಯಾವುದೇ ಒಂದು ಜಿಲ್ಲಾ ಪ್ಲೇಸ್ ಅಲ್ಲಿ, ತಾಲೂಕಾ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಮಾಡ್ಬೋದು ಸರ್. ಮನೇಲಿ ಯಾರ ಮಕ್ಕಳಿಲ್ಲ ಸರ್, ಯಾರು ಓದಲ್ಲ ಹೇಳಿ ಸರ್, ಓದೋಕೋಸ್ಕರ ಲಕ್ಷಾನ್ಗಟ್ಲೆ ಡೊನೇಷನ್ ಕೊಟ್ಟಿರ್ತೀವಿ. 100 ರೂಪಾಯಿ ತಗೊಂಡು ಮಕ್ಕಳಿಗೆ ಖುಷಿಯಾಗಿ ಎತ್ಕೊಂಡ್ ಹೋಗ್ತಾರೆ ಸರ್. ಬೇರೆ ಯಾವ ಪ್ರಾಡಕ್ಟ್ ತರ ನೆಗೆಟಿವ್ ಇಲ್ಲ ಸರ್. ಯಾಕಂದ್ರೆ ನಾವು ಸೇಲ್ಸ್ ಮ್ಯಾನ್ಗಳು ಬೇರೆ ಎಷ್ಟೋ ಪ್ರಾಡಕ್ಟ್ ಗಳು ಮಾಡಿದೀವಿ, ಬೇರೆ ಪ್ರಾಡಕ್ಟ್ ಅಲ್ಲಿ ನೆಗೆಟಿವ್ ಬರ್ತದೆ. ಆದ್ರೆ ಇದು ಮಕ್ಕಳಿಗೆ ಖುಷಿಯಾಗಿ ಎತ್ಕೊಂಡ್ ಹೋಗ್ತಾರೆ ಸರ್. ಆ ಫೀಲ್ ನಾನು ತುಂಬಾ ಅನುಭವಿಸಿದೀನಿ ಸರ್. ಖುಷಿಯಾಗಿ ಎಷ್ಟೋ ಜನ ಹಿಂಗ್ ಅಂದಿದ್ದಾರೆ, ಬೆನ್ ತಟ್ಟಿದ್ದಾರೆ, ಒಳ್ಳೆ ಪ್ರಾಡಕ್ಟ್ ಮಾಡಿದಿರಿ ಅಂತ ನನಗೆ ಒಂದು ಕಮೆಂಟ್. ನಾನು ಕೂಡ ಅದನ್ನೇ ಹೇಳ್ತೀನಿ, ಯಾಕಂತಂದ್ರೆ ನಮ್ಮ ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ನಿಮ್ ಮಕ್ಕಳಿಗೆ ಇದು ನೀವು ಕೊಡಿಸ್ಲೇಬೇಕು ವೀಕ್ಷಕರೇ. ಕೊಡಿಸಿ ಹೋಲ್ಸೇಲ್ ಯಾರಿಗಾದ್ರೂ ಬೇಕಾಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನನ್ನ ಜೊತೆಗೆ ಮಾತಾಡಿ ಅವರಿಗೆ ನಾವು ಹೋಲ್ಸೇಲ್ ರೇಟ್ ಅಲ್ಲೂ ಕೊಡ್ಬಿಡೋಣ ಸರ್. ಇವಾಗ ಯಾರಾದ್ರೂ ಲೈಕ್ ಕಾಲ್ ಮಾಡ್ಬೇಕು ಅಂದ್ರೆ ಟೈಮಿಂಗ್ಸ್ ಏನಿರುತ್ತೆ ಸರ್? ಸರ್, ಬೆಳಿಗ್ಗೆ 9ರಿಂದ ರಾತ್ರಿ 9 ಕಾಲ್ ಮಾಡ್ಬೋದು. ಯಾರಾದ್ರೂ ಬಂದು ತಗೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿ ಧಾರಾಳ ಇಲ್ಲೇ ಸರ್. ಇದು ಜಾಲಹಳ್ಳಿ ವಿಲೇಜ್ ಸರ್, ಯಶವಂತಪುರ ಮತ್ತಿಕೆರೆ ಇಲ್ಲ ಸರ್. ಅದ್ರ ಮೇಲೆ MES ರೋಡ್ ಬರುತ್ತೆ, ರಿಂಗ್ ರೋಡ್. ಅದ್ರ ಮೇಲೆ ಜಾಲಹಳ್ಳಿ ವಿಲೇಜ್ ಅಂತ ನಮ್ ಏರಿಯಾ ಸರ್. ಇಲ್ಲಿ ಹೊಯ್ಸಳ ಸರ್ಕಲ್ ಅಂದ್ರೆ ಸಾಕು, ನೀವು ದೂರ ನಿಂತು ಬೇಕಾದ್ರೆ ಎಲ್ಲೂ ಟ್ರೈ ಮಾಡಿ. ರ್ಯಾಪಿಡೋದಲ್ಲಿ ಇದ್ರಲ್ಲಿ ಹೊಯ್ಸಳ ಸರ್ಕಲ್ ಅಂತ, ಹೊಯ್ಸಳ ಸರ್ಕಲ್ ಬಾಹುಬಲಿ ನಗರ ಕರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಬಂದ್ಬಿಡತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಬೋರ್ಡ್ ಹಾಕಿದೆ ಸರ್, ಬರ್ಬೋದು, ನೋಡಬಹುದು. ಅಂಡ್ ಜೊತೆಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಕೂಡ ಮಾಡ್ತೀನಿ, ಪರಿಸರ ಉಳಿಸಿ, ರಿರೈಟಬಲ್ ಬುಕ್ ಗಳನ್ನ ಬಳಸಿ ಪರಿಸರ ಉಳಿಸಿ. ಒಂದೇ ಒಂದು ಮಾತು ಸರ್ ಲಾಸ್ಟ್ ಹೇಳಿ. ನೋಡಿ, ಎಲ್ಲಾ ಒಟ್ಟಿಗೆ ತಗೊಂಡ್ರಿ ಸರ್, ಅವರಿಗೆ ಇದು ಸ್ಕೆಚ್ ಪೆನ್ ಒಂದು ಫುಲ್ ಫ್ರೀ ಸರ್. ಫ್ರೀ ಎಕ್ಸ್ಟ್ರಾ ಬೋನಸ್. ಬೋನಸ್ ಅಲ್ಲ, ಎಲ್ಲೂ ಒಟ್ಟಿಗೆ ತಗೊಂಡವ್ರಿಗೆ ಮಾತ್ರ. ಕನ್ನಡ ವೀಕ್ಷಕರೇ, ದಯವಿಟ್ಟು ಇದ್ರ ಜೊತೆಯಲ್ಲಿ ಇದಂತೂ ನಿಮ್ಗೆ ಫ್ರೀ ಇದ್ದೇ ಇರುತ್ತೆ. ದಯವಿಟ್ಟು ಆರ್ಡರ್ ಮಾಡಿ. ಎಲ್ಲಾ ಪುಸ್ತಕ ತಗೊಂಡವ್ರಿಗೆ ಮಾತ್ರ ಅದೊಂದು ಫ್ರೀ ಕೊಟ್ಟಿರ್ತೇವೆ. ಪರಿಸರಕ್ಕೋಸ್ಕರ ನಿಜವಾಗ್ಲೂ ಕೂಡ ಒಂದಿಷ್ಟು ಮಾಡಿದ್ರೆ ಹೇಗಂತೆ, 500 ರೂಪಾಯಿ 600 ರೂಪಾಯಿ ನೀವು ಕೊಟ್ರೆ 5 ಬುಕ್ ಜೊತೆಯಲ್ಲಿ ಆರಾಮಾಗಿ ಒಂದು 11 ಪುಸ್ತಕ ಸರ್. 11 ಪುಸ್ತಕ ತಗೊಂಡವರಿಗೆ ಇದು ಫ್ರೀ. 11 ಬುಕ್ ತಗೊಂಡ್ಬೇಕು. 11 ಬುಕ್ ತಗೊಂಡವರಿಗೆ ಇದೊಂದು ಫ್ರೀ ಆಗಿ ಕೊಡ್ತಾ ಇದ್ರ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಯೂನಿಕ್ ಪ್ರಾಡಕ್ಟ್ ಅನ್ನ ತಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.